ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಹೇಳಿ ಅಂದ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿರಿ ಅಂತ ಹೇಳಿ ಅಂದ್ಕೊಂಡು ಇವತ್ತಿನ ಹೊಸ ವಿಡಿಯೋ ಜೊತೆಗೆ ನಾನು ನಿಮ್ಮೊಂದಿಗೆ ಬರ್ತಿದ್ದೀನಿ. ಮಲೆನಾಡು ಲೋಕಲ್ ಲಾಕ್ಸ್ ಚಾನೆಲ್ಗೆ ಎಲ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ಇಷ್ಟು ಸುಂದರವಾದ ಹೂಗಳೆಲ್ಲ ಶಾಲ್ಮಲಾ ನದಿ ತೀರದಲ್ಲಿ ನೀವು ಕಾಣಬಹುದು. ನೋಡಬಹುದು ಎಷ್ಟು ಚಂದವಾಗಿ ಅರಳಿದೆ ಅಂತ ಹೇಳ್ಬಿಟ್ಟು. ಈ ಹೂವಿನ ಗಿಡಕ್ಕೆ ಹಣ್ಣು ಕೂಡ ಬಿಡುತ್ತೆ, ಅದನ್ನು ತಿಂತಾರೆ. ಏನ್ ಹಣ್ಣು ಅಂತ ನನಗೂ ಕೂಡ ಗೊತ್ತಿಲ್ಲ. ಹಣ್ಣಾದಾಗ ಇದೇ ತರ ಹೂವಿನ ಕಲರ್ ಅಲ್ಲೇ ಆಗತ್ತೆ. ಹಣ್ಣಾಗೋಕ್ಕಿಂತ ಮುಂಚೆ ಹಸಿರು ಕಲರ್ ಅಲ್ಲಿ ಇರುತ್ತೆ. ಬೇಸಿಗೆ ಅಂದ್ರೇನೆ ಸಾಕು, ಮಲೆನಾಡಿನಲ್ಲಿ ಕಾಡು ಹಣ್ಣುಗಳ ಸುಗ್ಗಿ. ನಾನಾ ತರದ ಹಣ್ಣುಗಳನ್ನು ಈ ಕಾಡಿನಲ್ಲಿ ನಾವು ನೋಡಬಹುದು. ಕಾಡುಗಳ ಹಣ್ಣುಗಳನ್ನೇ ಖಜಾನೆನೆ ತುಂಬಿಕೊಂಡಿರುತ್ತೆ ಕಾಡಿನಲ್ಲಿ. ಮುಳ್ಳಣ್ಣು, ಕಾಳೆಹಣ್ಣು, ಗುಡ್ಡೆಗೇರು, ಕಾಡು ಮಾವು, ಕಾಕೆ ಹಣ್ಣು, ಬುಕ್ಕೆ, ನೇರಳೆ, ಹಲಸು, ಸಂಪಿಗೆ ಹಣ್ಣು, ನೆಲ್ಲಿ, ಈ ತರ ಹೇಳೋಕ್ ಹೋದ್ರೆ ಎಷ್ಟು ಹಣ್ಣುಗಳ ಸಾಮ್ರಾಜ್ಯನೇ ಈ ಕಾಡಲ್ಲಿ ತುಂಬಿಕೊಂಡಿರತ್ತೆ. ಅದಕ್ಕಾಗಿ ಹೇಳುದು ಬೇಸಿಗೆಗಾಲ ಬಂದ್ರೆ ಸಾಕು, ಮಲೆನಾಡು ಕಾಡಿನಲ್ಲಿ ಒಂಥರ ಸುಗ್ಗಿ ಇದ್ದಂಗೆ ಇರತ್ತೆ ಅಂತ ಹೇಳಿ. ಇವತ್ತು ನಾನು ಕಾಡು ಹಣ್ಣುಗಳಲ್ಲಿ ಒಂದಾಗಿರುವಂತಹ ಹಲಗೆ ಹಣ್ಣನ್ನ ಕೊಯ್ಯಕ್ ಹೋಗ್ತಾ ಇದ್ದೀನಿ. ಹಲಗೆ ಹಣ್ಣು ಹೇಗಿರುತ್ತೆ ಮತ್ತು ಅದು ಯಾವ ತರ ಇರತ್ತೆ ಅಂತೇಳಿ ಫುಲ್ ಡೀಟೇಲ್ಸ್ ಆಗಿ ಇವತ್ತು ನಾನು ನಿಮ್ಗೆ ತಿಳಿಸ್ತೀನಿ. ಈ ಹಲಗೆ ಹಣ್ಣೆಲ್ಲ ಇವಾಗ ಕಾಣೋದು ಅಪರೂಪ ಆಗ್ಬಿಟ್ಟಿದೆ. ಹಿಂದೆಲ್ಲ ತುಂಬಾ ಇತ್ತು, ಇವಾಗೆಲ್ಲ ಇದು ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಅಂದ್ರೆ ನಶಿಸಿ ಹೋಗ್ತಾ ಇದೆ ಈ ಹಣ್ಣುಗಳನ್ನೆಲ್ಲ. ಇವಾಗ ಅದನ್ನ ಕಾಪಾಡ್ಕೊಳ್ಬೇಕಾಗಿದೆ ನಾವು. ಪ್ರಕೃತಿಯಲ್ಲಿ ಸಿಗುವಂತಹ ಪ್ರತಿಯೊಂದು ಹಣ್ಣು ಕೂಡ ಅದರದ್ದೇ ಆದ ವಿಶಿಷ್ಟ ರುಚಿ ಮತ್ತು ಅದರದ್ದೇ ಆದಂತಹ ವಿಶೇಷತೆಯನ್ನು ಹೊಂದ್ಕೊಂಡಿರುತ್ತೆ. ಕಾಡು ಹಣ್ಣುಗಳಲ್ಲಿ ಸೇರ್ಕೊಂಡಿರುವಂತಹ ಹಲಗೆ ಹಣ್ಣು ಕೂಡ ಒಂದು. ಈ ಹಣ್ಣು ಅದರದ್ದೇ ಆದ ವಿಶೇಷತೆಯನ್ನು ಹೊಂದಿದೆ. ಕೆಲವು ಸಿಹಿ, ಕೆಲವು ಹುಳಿ, ಅತ್ತ ಸಿಹಿನೂ ಅಲ್ಲ ಇತ್ತ ಹುಳಿನೂ ಅಲ್ಲ, ಮಿಶ್ರ ರುಚಿಯನ್ನು ಹೊಂದಿರುವಂತ ಈ ಹಲಗೆ ಹಣ್ಣಾಗಿದೆ. ಇಷ್ಟೊಂದು ಅದ್ಭುತವಾದ ರುಚಿಯನ್ನು ಹೊಂದಿರುವಂತ ಈ ಹಲಗೆ ಹಣ್ಣು ಬೂದು ಬಣ್ಣದ ಮರಳಿನಂತಹ ಒರಟಾದ ತೆಳುವಾದ ಹೊದಿಕೆಯನ್ನು ಹೊಂದಿದೆ. ಹಣ್ಣಿನ ಮೇಲ್ಭಾಗದಲ್ಲಿ ಮೃದುವಾಗಿ ಉಜ್ಜಿದರೆ ಕಡು ಕೆಂಪು ಬಣ್ಣದಲ್ಲಿ ಒಳಮೈಯನ್ನು ಕಾಣಿಸುತ್ತದೆ. ನೀವು ನೋಡಬಹುದು ಇಲ್ಲಿ ಹೊರಗಡೆ ಕಾಣಿಸ್ತಾ ಇರುವಂತ ಬೂದು ಬಣ್ಣವನ್ನು ತಿಕ್ಕಿ ತಿನ್ಬೇಕು, ಇಲ್ಲ ಅಂತಂದ್ರೆ ನಾಲ್ಗೆ ಒಂದ್ ಸ್ವಲ್ಪ ಕೊರ್ದೋದಂಗ ಆಗತ್ತೆ. ಅದನ್ನ ಒಂದ್ ಸ್ವಲ್ಪ ಮೇಲ್ಮೈನ ತೆಗೆದ್ಬಿಟ್ಟು ತಿಂದ್ರೆ ನಾಲ್ಗೆ ಅಷ್ಟೊಂದು ಕೊರ್ದೋಗುದಿಲ್ಲ. ಉಪ್ಪಿಗೆ ಹೊಂಚ್ಕೊಂಡು ತಿಂದ್ರಂತೂ ಅದ್ಭುತವಾಗಿರತ್ತೆ. ಯಾಕೆಂದ್ರೆ ಇದು ಬೇಸಿಗೆಗಾಲದಲ್ಲಿ ಮಾತ್ರ ಸಿಗುವಂತ ಹಣ್ಣು, ಮತ್ತೆ ಕಾಡಿನಲ್ಲಿ ಅಂತ ಸಿಗುವಂತ ಹಣ್ಣು. ಇದು ಯಾವುದೇ ರೀತಿಯ ಕೃಷಿಯಾಗಿ ಬೆಳೆಸುವುದು ನನಗಂತೂ ಗೊತ್ತಿಲ್ಲ. ಇದು ಕಾಡಿನಲ್ಲಿ ಅಪರೂಪವಾಗಿ ಸಿಗುವಂತ ಹಣ್ಣು. ಮುಂಚೆಲ್ಲ ತುಂಬಾ ಸಿಗ್ತಿತ್ತೇನೋ, ಇವಾಗ ಅಪರೂಪ ಆಗ್ಬಿಟ್ಟಿದೆ. ಯಾಕಂದ್ರೆ ಇದು ಹಲಗೆ ಹಣ್ಣೆಲ್ಲ ಇವಾಗ ಎಲ್ಲೂ ಕೂಡ ಕಾಣಿಸ್ಲಿಕ್ಕೆ ಅಪರೂಪನೇ ಆಗ್ಬಿಟ್ಟಿದೆ ತುಂಬಾ. ಹಲಗೆ ಹಣ್ಣಂತೂ ಕಾಡು ಹಕ್ಕಿಗಳಿಗೆ ಪರಮ ಪ್ರೀತಿಯ ಹಣ್ಣು. ಯಾಕೆಂದ್ರೆ ಅದು ಹುಳಿ ಮತ್ತು ಸಿಹಿ ಎರಡೂ ಕೂಡ ಹೊಂದಿರೋದ್ರಿಂದ ಪಕ್ಷಿಗಳಿಗೆ ತುಂಬಾ ಇಷ್ಟವಾದ ಹಣ್ಣು ಆಗಿದೆ ಇದು. ಈ ಹಣ್ಣು ಔಷಧಿಯಾಗಿನೂ ಕೂಡ ಬಳಸ್ತಾರೆ. ತುಂಬಾ ಜನ ಮನೆ ಮದ್ದನ್ನ ಕೊಡ್ತಾರಲ್ವಾ, ಅವರು ಇದು ಔಷಧಿಯ ಗುಣಗಳನ್ನು ಹೊಂದಿರೋದ್ರಿಂದ ಇದು ಔಷಧಿಯಾಗಿ ಕೂಡ ಈ ಹಣ್ಣನ್ನ ಉಪಯೋಗ ಮಾಡ್ಕೊಂತಾರೆ. ಈ ಹಲಗೆ ಹಣ್ಣಿನಿಂದ ಗೊಜ್ಜುನು ಮಾಡಬಹುದು, ಹಪ್ಪಳನು ಮಾಡಬಹುದು, ಇನ್ನು ತುಂಬಾ ತರಹದ ಅಡಿಗೆ ಪದಾರ್ಥನು ಕೂಡ ಮಾಡ್ಕೊಳ್ಬಹುದು. ಇವತ್ತು ನಾನು ಗೊಜ್ಜುನ ಮಾಡುವ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಸಿಗೋದೇ ಅಪರೂಪ ಅಂತ ಹೇಳಿ ಗೊಜ್ಜನ್ನು ಮಾಡ್ತಾ ಇದ್ದೀನಿ ಹಲಗೆ ಹಣ್ಣಿತ್ತು. ಫಸ್ಟಿಗೆ ಸಕ್ಕರೆ ಮತ್ತೆ ಉಪ್ಪನ್ನ ಹಾಕಿ ನೀರಲ್ಲಿ ನೆನ್ಸಕ್ ಹಾಕಿಟ್ಟಿದ್ದೀನಿ, ಯಾಕಂದ್ರೆ ಕರಗ್ಲಿ ಅಂತ ಹೇಳಿ. ಯಾಕಂದ್ರೆ ಸಕ್ಕರೆ ಬೇಗ ಕರಗೋದಿಲ್ಲ ಅಂತ ಹೇಳಿ ಸಕ್ಕರೆನ ಹಾಕೊಂಡಿದ್ದೀನಿ. ಬೇಕಾದರೂ ಬೆಲ್ಲನೂ ಕೂಡ ಹಾಕೊಳ್ಬಹುದು. ಹಾಗೆ ತೆಂಗಿನಕಾಯಿ ತುರಿನ ತೆಗೆದಿಟ್ಕೊಂಡಿದ್ದೀನಿ, ಮತ್ತೆ ಕರಿಬೇವು ಮತ್ತೆ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ. ಫಸ್ಟಿಗೆ ಈರುಳ್ಳಿನ ಒಗ್ಗರಣೆ ಕೊಡುವ. ನಿಮ್ಗೆ ಯಾವ ತರ ಬೇಕೋ ಆ ತರ ಮಾಡ್ಬೋದು. ನಾನು ಸಿಂಪಲ್ ಆಗಿ ಇವತ್ತು ನಮ್ಗೆ ಹೇಗೆ ಬೇಕು ಅಂತ ಆ ತರ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ ರೀತಿ ಯಾವ್ಯಾವ್ದು ಇಷ್ಟನೋ ಆ ತರನ ನೀವು ಗೊಜ್ಜನ್ನ ರೆಡಿ ಮಾಡ್ಕೊಳ್ಬಹುದು. ಹಲಗೆ ಹಣ್ಣೆಲ್ಲ ಸಿಗುವುದೇ ಅಪರೂಪ, ಸಿಕ್ಕಾಗ್ಲಿ ಕೂಡ ಮಾಡ್ಕೊಂಡು ತಿನ್ನುವ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇದು ಪ್ರತಿ ವರ್ಷನೂ ಹಲಗೆ ಹಣ್ಣು ಹಿಡಿಯತ್ತೆ ಅಂತ ಹೇಳಿ ಗ್ಯಾರಂಟಿ ಇಲ್ಲ. ಅದಕ್ಕೆ ಸಿಗ್ದಾಗ್ಲೇ ನಾವು ತಿನ್ಕೊಂಡ್ರೆ ಚೆನ್ನಾಗಿರತ್ತೆ ಅಂತ ಹೇಳಿ ಇದು ಗೊಜ್ಜನ್ನ ರೆಡಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಈರುಳ್ಳಿನ ಹುರಿದಾದ್ಮೇಲೆ ಖಾರದ ಪುಡಿನ ಹಾಕೊತಾ ಇದ್ದೀನಿ. ನಿಮ್ಗೆ ಖಾರದ ಪುಡಿ ಬೇಡ ಅಂತಂದ್ರೆ ಹಸಿಮೆಣಸನ್ನು ಕೂಡ ಹಾಕೊಳ್ಬಹುದು. ನಮ್ಮ ಮನೇಲಿ ಹಸಿಮೆಣಸು ಅವತ್ತು ತಂದಿರಲಿಲ್ಲ, ಅದಕ್ಕಾಗಿ ನಾನು ಖಾರದ ಪುಡಿನ ಹಾಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕೊಂಡಿದ್ದೆ. ನಿಮ್ಗೆ ಹೆಚ್ಚು ಖಾರ ಬೇಕು ಅಂತಂದ್ರೆ ಇನ್ನು ಸ್ವಲ್ಪ ಹೆಚ್ಚುಗಳನ್ನು ಹಾಕೊಳ್ಬಹುದು. ನಂಗೆ ಸ್ವಲ್ಪ ಮೀಡಿಯಂ ಇದ್ರೆ ಸಾಕು ಅಂತೇಳಿ 1 ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕೊಂಡೆ. ಒಂದು 2 ನಿಮಿಷ ಅಷ್ಟು ಹುರಿದಾದ್ಮೇಲೆ ಅದನ್ನ ನಾನು ಸಕ್ಕರೆ ಮತ್ತು ಉಪ್ಪು ಹಾಕಿಟ್ಟಿದ್ದೇನಲ್ಲ ಅದೇ ನೀರಿಗೆ ಹಾಕಿದ್ರೆ ಆಯ್ತು. ನೆಕ್ಸ್ಟ್ ಎಲ್ಲನೂ ಕೂಡ ಒಗ್ಗರಣೆ ಕೊಟ್ಟು ಅದೇ ನೀರಿಗೆ ಹಾಕೊಂಡ್ರೆ ಸಾಕಾಗತ್ತೆ. ಹಾಗೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ, ಜಾಸ್ತಿನೇ ಎಣ್ಣೆ ಹಾಕೋಬೇಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಎಣ್ಣೆ ಹಾಕೊಳ್ಳಿ. ಹಾಗೆ ಒಂದು 4 ಕರಿಬೇವು ಮತ್ತು ಸಾಸಿವೆನ ಒಂದೇ ಸತಿ ಒಗ್ಗರಣೆ ಕೊಡ್ತಾ ಇದ್ದೀನಿ. ಎಲ್ಲನೂ ಕೂಡ ಒಗ್ಗರಣೆ ಕೊಟ್ಟು ಆ ಸಕ್ಕರೆ ಮತ್ತು ಉಪ್ಪನ್ನು ಹಾಕಿಟ್ಟಿದ್ನಲ್ಲ ಅದೇ ನೀರಿಗೆ ಹಾಕಿದ್ರೆ ಆಯಿತು. ಕೊನೆಯಲ್ಲಿ ಅದನ್ನು ಸರಿಯಾಗಿ ಮಿಕ್ಸಪ್ ಮಾಡ್ಬೋದು ನಾವು. ನಿಮ್ಗೆ ಬೇಕಾದರೆ ಎಷ್ಟನ್ನು ಕೂಡ ಫಸ್ಟಿಗೆ ಎಲ್ಲ ಹಾಕ್ಬಿಟ್ಟು ನೆಕ್ಸ್ಟ್ ನೀರು ಹಾಕೊಂಡ್ರು ಕೂಡ ಆಗುತ್ತೆ. ನಾನು ಸಕ್ಕರೆ ಕರಗಲಿ ಅಂತೇಳಿ ಈ ಥರ ಮಾಡ್ಕೊಂಡಿರೋದು. ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಲ್ಲ ಅದನ್ನು ಮಿಕ್ಸಿಗೆ ಹಾಕೊಂಡು ರುಬ್ಕೊತೀನಿ. ತೆಂಗಿನಕಾಯಿ ಬೇಕಾದವ್ರು ಹಾಕ್ಕೊಳ್ಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ತೆಂಗಿನಕಾಯಿ ಹಾಕಿದ್ರೆ ಒಂದು ಸ್ವಲ್ಪ ಟೇಸ್ಟಿಯಾಗಿ ಬರುತ್ತೆ ಅಂತೇಳಿ ನಾವು ತೆಂಗಿನಕಾಯಿ ಹಾಕ್ತಾ ಇದ್ದೀನಿ. ಮಲೆನಾಡಿನಲ್ಲಿ ಆಲ್ಮೋಸ್ಟ್ ಏನು ಮಾಡಿದ್ರು ಕೂಡ ತೆಂಗಿನಕಾಯಿ ಯೂಸ್ ಮಾಡ್ತಾರೆ. ಸೊ ತೆಂಗಿನಕಾಯಿ ತುರಿದಾದ್ಮೇಲೆ ಅದನ್ನು ಕೂಡ ಸೇಮ್ ಅದೇ ನೀರಿಗೆ ಹಾಕ್ತಾ ಇದ್ದೀನಿ. ತೆಂಗಿನಕಾಯಿ ಹಾಕೋದ್ರಿಂದ ಎಣ್ಣೆನ ಸ್ವಲ್ಪನೇ ಹಾಕಿ ಒಗ್ಗರಣೆ ಕೊಟ್ಕೊಂಡಿದ್ದಾಗಿತ್ತು. ಯಾಕೆಂದರೆ ತೆಂಗಿನಕಾಯಿ ಕೂಡ ಎಣ್ಣೆ ಅಂಶ ತುಂಬ ಇರುತ್ತೆ ಅಂತೇಳಿ, ಮತ್ತು ಗೊಜ್ಜುನು ಕೂಡ ಸ್ವಲ್ಪ ಟೇಸ್ಟಿಯಾಗಿ ಬರುತ್ತೆ ತೆಂಗಿನಕಾಯಿ ಹಾಕೋದ್ರಿಂದ. ತೆಂಗಿನಕಾಯಿ ತುರಿನ ಈ ಥರ ರುಬ್ಬಿಟ್ಟೆ ಹಾಕಬೇಕು ಅಂತ ಹೇಳಿಲ್ಲ, ಸಾಧಾವಾಗಿ ಚಿಕ್ಕದಾಗಿ ನಾವು
ಕೆಡಿಸ್ಕೊಂಡ್ರು ಕೂಡ ತೆಂಗಿನಕಾಯಿನ ಹಾಗೆ ನಾರ್ಮಲ್ ಆಗೂ ಕೂಡ ಹಾಕ್ಬೋದು. ನಾನು ಸ್ವಲ್ಪ ನೀರಿನ ಅಂಶ ಜಾಸ್ತಿ ಬರಲಿ ಅಂತ ಹೇಳ್ಬಿಟ್ಟು ತೆಂಗಿನಕಾಯಿನ ರುಬ್ಕೊಂಡು ಹಾಕಿದ್ದೀನಿ. ಎಲ್ಲನೂ ಕೂಡ ಒಗ್ಗರಣೆ ಕೊಟ್ಟು ನೀರಿಗೆ ಹಾಕಾಯಿತು. ಇವಾಗ ನಾನು ಹಲಗೆ ಹಣ್ಣು ಹಾಕ್ತಾ ಇದ್ದೀನಿ. ಹಲಗೆ ಹಣ್ಣು ಕೂಡ ಸ್ವಲ್ಪ ಬಿಸಿನೀರಲ್ಲಿ ಹಾಕಿಬಿಟ್ಟು ಕೂಡ ಸ್ವಲ್ಪ ಬೇಯಿಸ್ದಂಗೆ ಆಗುತ್ತಲ್ಲ, ಆ ಥರನ ಮಾಡಿನೂ ಕೂಡ ಹಾಕ್ಬೋದು. ನಾನು ಯಾವುದೇ ರೀತಿಯಾದಂಥ ಬೇಯಿಸ್ಬಿಟ್ಟು ಹಾಕಿಲ್ಲ, ಅಂದರೆ ಬಿಸಿನೀರಿಗೆ ಯಾವುದು ಹಾಕ್ಬಿಟ್ಟಲ್ಲ, ಹಾಗೆ ನಾರ್ಮಲಾಗಿ ಹಾಕ್ತಾ ಇದ್ದೀನಿ. ತುಂಬ ಜನಕ್ಕೆ ಈ ಥರ ಹಾಕಿದ್ರೆ ಇಷ್ಟ ಆಗದೇ ಇರ್ಬೋದು, ಯಾಕೆಂದರೆ ಅದು ಒಂಥರ ಹಲಗೆ ಹಣ್ಣಿನ ಸ್ಮೆಲ್ ಬರ್ತಾ ಇರತ್ತೆ. ಸ್ವಲ್ಪ ಬಿಸಿನೀರಿಗೆ ಹಾಕಿದ್ರೆ ಅದ್ರದ್ದು ಸ್ಮೆಲ್ ಅಷ್ಟೊಂದು ಬರೋದಿಲ್ಲ. ಕೆಲವೊಬ್ರಿಗೆ ಅದು ಇಷ್ಟ ಆಗದೇ ಇರ್ಬೋದು. ಇಷ್ಟ ಆಗದಿದ್ದವರು ಬಿಸಿನೀರಿಗೆ ಹಾಕಿ ಒಂದು ಸ್ವಲ್ಪ ಬೇಯಿಸ್ದಂಗೆ ಆಗುತ್ತಲ್ಲ, ಆ ರೀತಿ ಮಾಡಿನೂ ಕೂಡ ಗೊಜ್ಜನ್ನು ಮಾಡ್ಬೋದು. ಎಲ್ಲನೂ ಕೂಡ ಎಲ್ಲ ಮಿಕ್ಸ್ ಆಗಲಿ ಅಂತೇಳಿ ಕೈಯಲ್ಲಿ ಕಲಗಿಸ್ತಾ ಇದ್ದೀನಿ. ಯಾಕೆಂದರೆ ಸ್ಪೂನಲ್ಲಿ ಮಾಡಿದ್ರೆ ಅಷ್ಟೊಂದು ಕರೆಕ್ಟಾಗಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಕೈಯಿಂದನೇ ಇದು ಮಾಡ್ತಾ ಇದ್ದೀನಿ. ನಾವು ಚಿಕ್ಕವರು ಇರ್ಬೇಕಾದ್ರೆ ಹಲಗೆ ಹಣ್ಣು ತುಂಬ ಸಿಕ್ತಿತ್ತಾಗಿತ್ತು. ಆವಾಗ ನಾವು ಹಪ್ಪಳ ಎಲ್ಲ ಮಾಡಿದ್ರಾಗಿತ್ತು. ಇವಾಗ ಹಪ್ಪಳ ಎಲ್ಲ ಮಾಡುವಷ್ಟು ಹಲಗೆ ಹಣ್ಣು ಎಲ್ಲೂ ಕೂಡ ಸಿಗ್ತಾನೇ ಇಲ್ಲ. ಯಾವಾಗಾದ್ರು ಮುಂದೆ ಸಿಕ್ಕಿದ್ರೆ ಹಪ್ಪಳನೂ ಕೂಡ ಹೇಗೆ ಮಾಡೋದು ಅಂತೇಳಿ ನಾನು ತಿಳಿಸ್ತೀನಿ. ಮತ್ತು ಬೇರೆ ಪದಾರ್ಥನೆಲ್ಲ ಮಾಡ್ಬೋಕೆ ತಿಳಿಸ್ಲಿಕ್ಕೆ ಹಲಗೆ ಹಣ್ಣೆ ಸಿಗೋದಿಲ್ಲ, ಇಲ್ಲಾಂದರೆ ಮಾಡ್ಬೋದಿತ್ತು ಬೇರೆ ಥರದ್ದೆಲ್ಲ. ಬೇಸಿಗೆಗಾಲದಲ್ಲಿ ಇನ್ನೊಂದು ಕಾಡಿನಲ್ಲಿ ಸಿಗುವಂಥ ಹಣ್ಣು ಸಂಪಿಗೆ ಹಣ್ಣು. ಸಂಪಿಗೆ ಹಣ್ಣಂತೂ ಎಲ್ರಿಗೂ ಗೊತ್ತಿರುವ ಹಾಗೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇದು ತಿಂದೇ ಇರ್ತೀರಾ. ಯಾಕೆಂದರೆ ಇದು ತುಂಬ ಮಾರ್ಕೆಟಲ್ಲೂ ಕೂಡ ಸಿಗುತ್ತೆ. ಶಿವರಾತ್ರಿ ಟೈಮಿಗಂತೂ ಎಲ್ಲ ಕಡೆನೂ ಆಲ್ಮೋಸ್ಟ್ ಇದು ಹಣ್ಣಾಗ್ತಾ ಇರುತ್ತೆ. ತುಂಬ ಜನ ಇದನ್ನು ಕೂಡ ಸೇಲ್ ಮಾಡ್ತಾರೆ. ತುಂಬ ಜನ ಇದು ಆಲ್ಮೋಸ್ಟ್ ತಿಂದಿರ್ತೀರಾ ಸಂಪಿಗೆ ಹಣ್ಣು. ನಮ್ಮೂರಿನಲ್ಲಿ ಒಂದೇ ಮರಕ್ಕೆ ಸಂಪಿಗೆ ಹಣ್ಣು ಬಂದಿರೋದು ಈ ಸಲ. ಆ ಮರಕ್ಕೆ ಎಲ್ಲರೂ ತೆಗೆದು ಕೆಳಗಡೆ ಇಟ್ಟೇ ಇರಲಿಲ್ಲ. ಅದಕ್ಕಾಗಿ ನಮ್ಮ ಅಣ್ಣನ ಕರ್ಕೊಂಡು ಹೋಗಿ ಮರ ಮೇಲ್ಗಡೆ ಹತ್ತಿ ಹಣ್ಣಾಗಿರೋದಷ್ಟನ್ನೇ ಕೊಯ್ತಾ ಇದ್ದಾನೆ ನಮ್ಮಣ್ಣ. ಆ ಮರಕ್ಕೂ ಕೂಡ ಮೇಲ್ಗಡೆ ಇರುವೆ ಇದೆ ಅಂತೆ. ಸೊ ಇಷ್ಟನ್ನು ಹಣ್ಣೆಲ್ಲ ತೆಗೆದ್ಬಿಟ್ಟು ನಮ್ಮ ಅಣ್ಣ ಹಣ್ಣಾಗಿರೋದಷ್ಟನ್ನೇ ತೆಗೆದ್ವಿ ಇಷ್ಟು. ಅಷ್ಟಾದಮೇಲೆ ಒಂದು ಟೊಂಗೆನ ಕಡ್ಕೊಂಡು ಬಂದ್ವಿ, ಯಾಕಂದರೆ ನಾಳೆನೂ ಕೂಡ ತಿನ್ಬೋದು ಅಂತ ಹೇಳಿ. ಇದನ್ನು ಫ್ರಿಜ್ಜಲ್ಲಿ ಇಟ್ಟರೆ ನಾಳೆನೂ ಕೂಡ ತಿನ್ಬೋದು. ನಾವು ಕೊಯ್ಲಿಕ್ಕೆ ಹೋಗಿರೋದೇ ಸಂಜೆ ಆಗಿತ್ತು. ತಮ್ಮ ಮನೆಗೆ ತಗೊಂಡು ಬರುವಷ್ಟರಲ್ಲಿ ಸಂಜೆ ಆಗಿಬಿಟ್ಟಿರೋದು. ಎಲ್ಲರೂ ಕೂತ್ಕೊಂಡು ತಿಂತಾ ಇದ್ದೀವಿ ಸಂಪಿಗೆ ಹಣ್ಣನ್ನ. ಅಷ್ಟೊಂದು ಹಣ್ಣಾಗಿರಲಿಲ್ಲ, ಯಾಕೆಂದರೆ ಎಲ್ಲರೂ ಕೂಡ ಕೊಯ್ದು ಹಣ್ಣಾಗಿರಲಿಲ್ಲ. ಸ್ವಲ್ಪ ಹುಳಿ ಇತ್ತು, ಆದರೂ ಕೂಡ ಉಪ್ಪು ಹಚ್ಕೊಂಡು ಸಿಗೋದೇ ಅಪರೂಪ ಅಂತ ಹೇಳಿ ತಿಂತಾ ಇದ್ದೀವಿ. ಈ ಸಂಪಿಗೆ ಹಣ್ಣಲ್ಲೂ ಕೂಡ ಔಷಧೀಯ ಗುಣವನ್ನು ಒಳಗೊಂಡಿದೆ. ಹಾಗೆ ಈ ಸಂಪಿಗೆ ಹಣ್ಣಿನ ಮರ ಇರುತ್ತಲ್ವ, ಅದ್ರದ್ದು ಎಲೆ ಮತ್ತೆ ಅದ್ರದ್ದು ತೊಗಟೆ ಅದನ್ನೆಲ್ಲ ಔಷಧಿಯಾಗಿ ಉಪಯೋಗ ಮಾಡ್ಕೊತಾರೆ. ಈ ಹಣ್ಣು ಕಾಯಿ ಇರ್ಬೇಕಾದ್ರೆ ಹಸಿರು ಕಲರ್ನಲ್ಲಿ ಇರುತ್ತೆ. ಹಾಗೆ ಹಣ್ಣಾದ ತಕ್ಷಣ ಈ ಥರ ಕೆಂಪು ಕಲರಿಗೆ ಬರುತ್ತೆ. ಸಂಪಿಗೆ ಹಣ್ಣು ಮರಕ್ಕೆ ಬಿಡಬೇಕಾದ್ರೆ ಗೊಂಚಲಾಗಿ ಬರುತ್ತೆ. ಹೇಗೆ ದ್ರಾಕ್ಷಿ ಇರುತ್ತಲ್ವ, ಹಾಗೆ ಇದು ಕಾಡಿನ ದ್ರಾಕ್ಷಿ ಅಂತೇಳಿ ಕರಿಬಹುದು. ಆ ಥರ ಗೊಂಚಲಾಗಿ ಈ ಥರ ಟೊಂಗೆಗಳಿಗೆ ಬರುತ್ತೆ ಸಂಪಿಗೆ ಹಣ್ಣು. ನಾವು ಮಲೆನಾಡಲ್ಲಿ ಹುಟ್ಟಿ ಬೆಳೆದಿರೋದಕ್ಕೆ ತುಂಬ ಪುಣ್ಯವಂತರು ಅನ್ಸುತ್ತೆ. ಯಾಕೆಂದರೆ ಕಾಡಿನ ಈ ಥರ ಹಣ್ಣುಗಳನ್ನು ನಮಗೆ ತಿನ್ನಲಿಕ್ಕೆ ಸಿಗುವಂಥವ್ರು ನಾವು ಪುಣ್ಯ ಮಾಡಿರಬೇಕು ಅನ್ಸುತ್ತೆ. ಎಲ್ಲ ಕಡೆನೂ ಈ ಥರ ಹಣ್ಣುಗಳು ಸಿಗೋದಿಲ್ಲ. ಸೊ ನಮ್ಮ ಕಾಡಿನಲ್ಲಿ ಇದು ಇಂಥದ್ದು ಸಿಗುವಂಥವ್ರು ನಾವು ತುಂಬ ಪುಣ್ಯವಂತರು. ಹಾಗೆ ಕಾಡಿನಲ್ಲಿ ಸಿಗುವಂಥ 2 ಹಣ್ಣುಗಳನ್ನು ನೋಡಿದ್ವಿ. ಈಗ ಇದು ನಾವು ಮಣ್ಣಲ್ಲೇ ಬೆಳೆಸಿರುವಂತಹ ಚಿರಕಂಡೆ ಅಂತ ಹೇಳಿ, ನೀವು ಏನಂತೀರ ಅಂತ ನನಗೆ ಗೊತ್ತಿಲ್ಲ. ನಾವು ಇದಕ್ಕೆ ಚಿರಕಂಡೆ ಅಂತ ಹೇಳ್ತೀವಿ. ಇದು ಬಳ್ಳಿ ರೂಪದಲ್ಲಿ ಬಿಡುವಂಥದ್ದು. ಮಳೆಗಾಲದಲ್ಲಿ ನೆಟ್ಟಿದ್ರೆ ಸುಮಾರು ಡಿಸೆಂಬರ್ ತಿಂಗಳಿಗೆ ಇದು ಬಿಟ್ಟು ಹಣ್ಣಾಗತ್ತೆ. ಸೊ ಅವಾಗ ಕೊಯ್ದು ತಿನ್ಬೋದು. ಇದನ್ನು ಬೇಯಿಸ್ಕೊಂಡು ತಿನ್ಬೋದು ಅಥವಾ ಸುಟ್ಕೊಂಡು ತಿನ್ಬೋದು. ಅಂತಂದರೆ ಕೆಂಡದೊಳಗೆ ಮುಚ್ಚಿಟ್ಟು ಅದನ್ನು ಸುಟ್ಕೊಂಡು ತಿನ್ಬೋದು. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಹಳ್ಳಿಗಳಲ್ಲಿ ಕೇಳಿರ್ಬೋದು ಗೆಡ್ಡೆಗಳನ್ನು ತುಂಬಾ ಬೆಳೀತಾರೆ. ಅದರಲ್ಲಿ ಇದು ಒಂದು ಕೂಡ. ಇದು ಗೆಡ್ಡೆ ಅಲ್ಲ, ಬಳ್ಳಿಯಾಗಿ ಮೇಲ್ಗಡೆಗೆ ಬಿಡುವಂತಹದ್ದು ಇದು ಚಿರಕಂಡೆ ಅಂತ ಹೇಳಿ ಕರೀತಾರೆ. ಇದನ್ನ ಇವತ್ತು ಬೇಯಿಸ್ಕೊಂಡು ತಿನ್ನುವ ಅಂತೇಳಿ ಕಟ್ ಮಾಡ್ತಾ ಇದ್ದೀನಿ. ಸುಡೋದಾದ್ರೆ ಅಂತಂದರೆ ಕೆಂಡದೊಳಗೆ ಹಾಕಿ ಸುಟ್ಕೊಂಡು ತಿನ್ನೋದಾದರೆ ಈ ಥರ ಕಟ್ ಮಾಡ್ಬೇಕಂತ ಹೇಳಿಲ್ಲ, ಹಾಗೆ ಸೀದಾನೇ ಹಾಕ್ಬೋದು. ಬೇಯಿಸ್ಬೇಕಿದ್ರೂ ಕೂಡ ಸೀದಾ ಹಾಕಿ ಹಿಂಗೆ ಕಟ್ ಮಾಡ್ಬೇಕಂತ ಹೇಳಿಲ್ಲ, ಹಾಗೇನೆ ಕೂಡ ಬೇಯಿಸ್ಬೋದು. ಆದರೆ ಬೇಗ ಬೇಯೋದಿಲ್ಲ ಅಂತೇಳಿ ನಾನು ಈ ಥರ ಕಟ್ ಮಾಡ್ತಾ ಇದ್ದೀನಿ. ಮತ್ತು ತಿನ್ಬೇಕಾದ್ರೂ ಕೂಡ ಚಿಕ್ಕ ಪೀಸನ್ನು ತಿನ್ನೋಕ್ಕಾಗತ್ತಲ್ಲ ಅಂತ ಹೇಳ್ಕೊಂಡು ಈ ಥರ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಇದನ್ನು ಬಳ್ಳಿ ಮತ್ತು ಅದನ್ನು ಹೇಗೆ ಬೀಳುತ್ತೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಈ ಬಳ್ಳಿ ಎಲ್ಲ ಸತ್ತೋಗಿದೆ, ಯಾಕೆಂದರೆ ಇದು ನಾವು ಜನವರಿ ತಿಂಗಳಲ್ಲೇ ಕೊಯ್ದು ಇಟ್ಕೊಂಡಿರುವಂಥದ್ದು. ಇದು 3-4 ತಿಂಗಳು ತಿನ್ಬೋದು ಅಷ್ಟೇ. ಕಡೆಗೆ ಅಂತಂದರೆ ಮಳೆಗಾಲ ಬಿದ್ದ ತಕ್ಷಣ ಅದಕ್ಕೆ ಅಲ್ಲೇ ಇಟ್ಟಲ್ಲೇ ಕೂಡ ಮೊಳಕೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಅದು ಸ್ವಲ್ಪ ನೀರಿನ ಅಂಶ ತಾಗಿದ್ರೆ ಸಾಕು, ಅದು ಆಲ್ರೆಡಿ ಅಲ್ಲಿ ಎಲ್ಲಿ ಇರುತ್ತೋ ಅಲ್ಲಿನೂ ಕೂಡ ಮೊಳಕೆ ಬರುತ್ತೆ. ತಿನ್ನೋಕೆ ಮಸ್ತ್ ಆಗುತ್ತೆ ಇದು, ಯಾಕೆಂದರೆ ಇದು ಅನ್ನ ಊಟ ಮಾಡ್ದಂಗೆ ಆಗುತ್ತೆ. ಅಂತಂದರೆ ಪೌಷ್ಟಿಕಾಂಶ ತುಂಬ ಇರುತ್ತೆ ಇದರೊಳಗೆ. ಎಲ್ಲನೂ ಕೂಡ ಪೂರ್ತಿಯಾಗಿ ಕಟ್ ಮಾಡಾಯಿತು. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನಾವು ಉಪ್ಪನ್ನು ಹಾಕಬೇಕಾಗತ್ತೆ. ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಯಾಕೆಂತಂದರೆ ಇದಕ್ಕೆ ಯಾವುದೇ ರೀತಿಯಾದಂಥ ಉಪ್ಪಿನಾಂಶ ಯಾವುದೂ ಇರೋದಿಲ್ಲ. ಸೊ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟಕ್ಕೆ ತುಂಬ ಉಪ್ಪು ಹಾಕಬೇಕು. ನಾನು ಇದಕ್ಕೆ 3 ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿದ್ದೀನಿ. ಹಾಗೆ ಇದನ್ನು ಬೇಯಲಿಕ್ಕೂ ಕೂಡ ತುಂಬ ಹೊತ್ತು ಬೇಕಾಗುತ್ತೆ. ದೊಡ್ಡ ಬೆಂಕಿಯಲ್ಲಿ ಆದ್ರೂ ಕೂಡ ಒಂದು ಹಾಫ್ ಆನ್ ಅವರ್ ಆದರೂ ಇದನ್ನು ಬೇಯಿಸಬೇಕಾಗತ್ತೆ. ಯಾಕೆಂದರೆ ಅಷ್ಟು ಬೇಗ ಬೇಯೋದಿಲ್ಲ ಇದು. ಗ್ಯಾಸ್ ಮೇಲೆ ಆದರೆ ತುಂಬ ಹೊತ್ತು ಬೇಯಿಸಬೇಕಾಗತ್ತೆ. ಕುಕ್ಕರ್ನಲ್ಲೇನೂ ಬೇಯಿಸ್ಬೋದು ಅನ್ಸುತ್ತೆ. ನಾನು ಇನ್ನೂ ತನಕ ಕುಕ್ಕರ್ನಲ್ಲಿ ಬೇಯಿಸಿಲ್ಲ. ಕುಕ್ಕರ್ನಲ್ಲಿ ಬೇಯಿಸಿದ್ರೆ ಮಸ್ತ್ ಆಗ್ಬೋದು, ಯಾಕೆಂದರೆ ಎಷ್ಟೊತ್ತು ಬೇಕು ಅಂತೇಳಿ ವಿಸಿಲ್ ಎಷ್ಟು ಬೇಕು ಅಂತೇಳಿ ನೋಡ್ಕೊತಿಲ್ಲ. ಯಾಕೆಂದರೆ ನಾನು ಬೆಂಕಿ ಮೇಲೆ ಈ ಥರ ಮಾಡಿ ಬೇಯಿಸ್ಕೊತೀನಿ. ಬೇಯಿಸ್ಲಿಕ್ಕೆ ನಾವು ನೀರು ಇಟ್ಟಿರ್ತೀವಲ್ಲ, ಅದರಲ್ಲಿ ಅರ್ಧದಷ್ಟು ನೀರಾದರೂ ನಾವು ಒಣಗಿಸ್ಬೇಕು. ಅಂದರೆ ಮಾತ್ರ ಅದು ಪೂರ್ತಿಯಾಗಿ ಕರೆಕ್ಟಾಗಿ ಬೇಯುತ್ತೆ. ಇಲ್ಲಾಂತಂದರೆ ಅದು ಅಷ್ಟೊಂದು ಬೇಯೋದಿಲ್ಲ. ಯಾಕೆಂದರೆ ಬೇಯಲಿಕ್ಕೆ ತುಂಬ ಹೊತ್ತು ಬೇಕಾಗುತ್ತೆ. ಅದಕ್ಕಿಂತ ತುಂಬ ಗಟ್ಟಿ ಇರುತ್ತೆ, ಅಷ್ಟೇ ಬೇಯಬೇಕಲ್ವಾ. ಅದಕ್ಕಾಗಿ ತುಂಬ ಹೊತ್ತನ್ನು ಬೇಯಿಸಬೇಕಾಗತ್ತೆ ನಾವು. ಬೇಯಿಸಿದ ತಕ್ಷಣ ಆದಮೇಲೆ ನೀರನ್ನೆಲ್ಲ ಸಪ್ರೇಟ್ ಮಾಡಿಬಿಟ್ರೆ ಆಯಿತು. ಈ ಥರ ನಾನು ಕೆಳಗಡೆ ಒಂದು ಬೋಗಣಿ ಇಟ್ಕೊಂಡು ಮೇಲ್ಗಡೆ ಈ ಥರ ಹಾಕಿಬಿಟ್ಟು ನೀರು ಕೆಳಗಡೆ ಕಾಳಿಸ್ತಾ ಇದ್ದೀನಿ. ನೋಡ್ಬೋದು ಬೇಯ್ದಿದೆ ಇದು ಅಷ್ಟು ಕೂಡ.
ಸೊ ತಣ್ಣಗಾದ್ಮೇಲೆ ನೀವು ಕಾಣಿಸ್ಬೋದು ಈ ಥರ ಕಲರಲ್ಲಿ ಬರುತ್ತೆ. ಇದನ್ನು ಸಿಪ್ಪೆನೂ ಕೂಡ ಸುಲಿಯೋಕೆ ಬರುತ್ತೆ. ಈ ಥರ ಸಿಪ್ಪೆನ ಸುಲಿದು ಬೆಲ್ಲದಿಂದನೂ ಬೇಕಾದ್ರೂ ತಿನ್ಬೋದು ಅಥವಾ ಸೀದಾನೂ ಕೂಡ ತಿನ್ಬೋದು. ಅಥವಾ ಬೆಲ್ಲ ಇಲ್ಲ ಅಂತಂದರೆ ಸಕ್ಕರೆ ಹಚ್ಕೊಂಡು ತಿನ್ಬೋದು. ಇಲ್ಲ ಅಂತಂದರೆ ಕಾಯಿ ಮತ್ತು ಸಕ್ಕರೆ ಹಾಕಿ ಚಟ್ನಿ ಮಾಡಿಕೊಂಡು ಕೂಡ ಇದನ್ನು ಹಚ್ಕೊಂಡು ತಿನ್ಬೋದು. ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಕೂಡ ತಿನ್ಬೋದು. ತಿನ್ನಕ್ಕೆ ಮಾತ್ರ ಭಾಳ ರುಚಿಯಾಗಿರುತ್ತೆ. ಯಾವಾಗಾದರೂ ನೀವು ಎಲ್ಲಾದರೂ ಈ ಥರ ಸಿಟಿಯಲ್ಲಿ ಎಲ್ಲಾದರೂ ಕಂಡ್ರೆ ಅದನ್ನು ತಗೊಂಡು ಹೋಗಿ ಒಂದ್ಸತಿ ಟೇಸ್ಟ್ ಮಾಡಿ ನೋಡ್ರಿ. ಭಾಳ ಟೇಸ್ಟಿಯಾಗಿರುತ್ತೆ ಮತ್ತು ಇದು ಪೌಷ್ಟಿಕಾಂಶನೂ ತುಂಬ ಒಳಗೊಂಡಿರುತ್ತೆ. ಈ ವಿಡಿಯೋನ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಇದೇ ರೀತಿ ಹೆಚ್ಚಿನ ವಿಡಿಯೋ ಜೊತೆಗೆ ನಾನು ನಿಮ್ಮೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಎಲ್ರಿಗೂ ಕೂಡ ಬಾಯ್.